ಕಾಮುಕ ಕಮಲಾಕರ್ ಭಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ಸುಚಿತ್ರಾಗಾಗಿ ಕಮಲಾಕರ್ ಮಾಡಿದ್ದ ಆಸ್ತಿ ಎಷ್ಟು? ಕಮಲಾಕರ್ ಭಟ್ನ ಮತ್ತೊಂದು ಆಡಿಯೋ ವೈರಲ್. ಮಹಿಳೆಯೊಬ್ಬರ ಜೊತೆಗೆ ಮಾತಾಡಿದ ಆಡಿಯೋ ವೈರಲ್. ಸುಚಿತ್ರೆಗಾಗಿ 50ರಿಂದ 100 ಕೋಟಿ ಆಸ್ತಿ ಮಾಡಿದ್ದೀನಿ, ಸುಚಿತ್ರಾಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ, ನಾನ್ ಸತ್ರು ಪರವಾಗಿಲ್ಲ ಅಂತ ಕಮಲಾಕರ್ ಆ ಆಡಿಯೋದಲ್ಲಿ ಹೇಳೋದು. ಮಗಳ ಲೈಫ್ ಕೂಡ ಸೆಟಲ್ ಮಾಡಿದ್ದೇನೆ, ನಾನು ಸುಚಿತ್ರಾಳನ್ನ ಮದುವೆಯಾಗಿದ್ದೇನೆ, ಸುಚಿತ್ರಾ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹುಷಾರ್ ಅಂತ ಕಮಲಾಕರ್ ಹೇಳುವಂತ ಆಡಿಯೋ. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ, ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾನ್ ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ, ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು ಅಲ್ಲ. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ, ನಾನು ಇವಳ ಕಾಮುಕ ಕಮಲಾಕರ್ ಭಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ಸುಚಿತ್ರಾಗಾಗಿ ಕಮಲಾಕರ್ ಮಾಡಿದ್ದ ಆಸ್ತಿ ಎಷ್ಟು? ಕಮಲಾಕರ್ ಭಟ್ನ ಮತ್ತೊಂದು ಆಡಿಯೋ ವೈರಲ್. ಮಹಿಳೆಯೊಬ್ಬರ ಜೊತೆಗೆ ಮಾತಾಡಿದ ಆಡಿಯೋ ವೈರಲ್. ಸುಚಿತ್ರೆಗಾಗಿ 50ರಿಂದ 100 ಕೋಟಿ ಆಸ್ತಿ ಮಾಡಿದ್ದೀನಿ, ಸುಚಿತ್ರಾಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ, ನಾನ್ ಸತ್ರು ಪರವಾಗಿಲ್ಲ ಅಂತ ಕಮಲಾಕರ್ ಆ ಆಡಿಯೋದಲ್ಲಿ ಹೇಳೋದು. ಮಗಳ ಲೈಫ್ ಕೂಡ ಸೆಟಲ್ ಮಾಡಿದ್ದೇನೆ, ನಾನು ಸುಚಿತ್ರಾಳನ್ನ ಮದುವೆಯಾಗಿದ್ದೇನೆ, ಸುಚಿತ್ರಾ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹುಷಾರ್ ಅಂತ ಕಮಲಾಕರ್ ಹೇಳುವಂತ ಆಡಿಯೋ. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ, ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾನ್ ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ, ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು ಅಲ್ಲ. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ, ನಾನು ಇವಳ ಕಾಮುಕ ಕಮಲಾಕರ್ ಭಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ಸುಚಿತ್ರಾಗಾಗಿ ಕಮಲಾಕರ್ ಮಾಡಿದ್ದ ಆಸ್ತಿ ಎಷ್ಟು? ಕಮಲಾಕರ್ ಭಟ್ನ ಮತ್ತೊಂದು ಆಡಿಯೋ ವೈರಲ್. ಮಹಿಳೆಯೊಬ್ಬರ ಜೊತೆಗೆ ಮಾತಾಡಿದ ಆಡಿಯೋ ವೈರಲ್. ಸುಚಿತ್ರೆಗಾಗಿ 50ರಿಂದ 100 ಕೋಟಿ ಆಸ್ತಿ ಮಾಡಿದ್ದೀನಿ, ಸುಚಿತ್ರಾಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ, ನಾನ್ ಸತ್ರು ಪರವಾಗಿಲ್ಲ ಅಂತ ಕಮಲಾಕರ್ ಆ ಆಡಿಯೋದಲ್ಲಿ ಹೇಳೋದು. ಮಗಳ ಲೈಫ್ ಕೂಡ ಸೆಟಲ್ ಮಾಡಿದ್ದೇನೆ, ನಾನು ಸುಚಿತ್ರಾಳನ್ನ ಮದುವೆಯಾಗಿದ್ದೇನೆ, ಸುಚಿತ್ರಾ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹುಷಾರ್ ಅಂತ ಕಮಲಾಕರ್ ಹೇಳುವಂತ ಆಡಿಯೋ. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ,
ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ. ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ. ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು ಅಲ್ಲ. ನಂಗೆ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಕಾಮುಕ ಕಮಲಾಕರ್ ಭಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ಸುಚಿತ್ರಾಗಾಗಿ ಕಮಲಾಕರ್ ಮಾಡಿದ್ದ ಆಸ್ತಿ ಎಷ್ಟು? ಕಮಲಾಕರ್ ಭಟ್ನ ಮತ್ತೊಂದು ಆಡಿಯೋ ವೈರಲ್. ಮಹಿಳೆಯೊಬ್ಬರ ಜೊತೆಗೆ ಮಾತಾಡಿದ ಆಡಿಯೋ ವೈರಲ್. ಸುಚಿತ್ರೆಗಾಗಿ 50-100 ಕೋಟಿ ಆಸ್ತಿ ಮಾಡಿದ್ದೀನಿ, ಸುಚಿತ್ರಾಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ, ನಾನ್ ಸತ್ರು ಪರವಾಗಿಲ್ಲ ಅಂತ ಕಮಲಾಕರ್ ಆ ಆಡಿಯೋದಲ್ಲಿ ಹೇಳೋದು. ಮಗಳ ಲೈಫ್ ಕೂಡ ಸೆಟಲ್ ಮಾಡಿದ್ದೇನೆ, ನಾನು ಸುಚಿತ್ರಾಳನ್ನ ಮದುವೆಯಾಗಿದ್ದೇನೆ, ಸುಚಿತ್ರಾ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹುಷಾರ್ ಅಂತ ಕಮಲಾಕರ್ ಹೇಳುವಂತ ಆಡಿಯೋ. ನಂಗೆ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ. ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ. ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು ಅಲ್ಲ. ನಂಗೆ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು